ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಇಂಡಿ ಒಕ್ಕೂಟ ಛಿದ್ರ ಆಗುವ ಹಂತದಲ್ಲಿದೆ. ಅಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಅದು ಪೀಸ್ ಆಗಿ ಹೋಗ್ಬೋದು. ಇದನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು. ಅಂದ್ರೆ ಇವರ ಒಕ್ಕೂಟ ಯಾವಾಗ ಸ್ಥಾಪನೆ ಆಯ್ತೋ ಆ ದಿನದಿಂದನೇ ಹೇಳ್ತಾ ಇದ್ರು ಇದು ಹೆಚ್ಚು ದಿನ ಇರೋಲ್ಲ ಅಂತೇಳಿ. ಆದ್ರೂ ಕೂಡ ಏನೋ ಇಲ್ಲಿವರೆಗೆ ಬಂದಿದೆ. ಆದ್ರೆ ಸದ್ಯದಲ್ಲಿ ಇದು ನಡೆಯುವ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಈಗ. ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಉಳಿದವರೆಲ್ಲರೂ ಸ್ವಲ್ಪ ಒಗ್ಗಟ್ಟಾಗಿರ್ತಾರೆ ಅನ್ಸ್ತದೆ. ಆದ್ರೆ ಇಲ್ಲಿ ನಾಯಕನ ಸ್ಥಾನವನ್ನು ವಹಿಸಿರುವಂತಹ ಕಾಂಗ್ರೆಸ್ನೇ ಇವರು ಹೊರಗಡೆ ಹಾಕುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ, ಅಥವಾ ಇದಕ್ಕೆ ಈ ರೀತಿ ಆಗುತ್ತೆ ಅನ್ನೋ ಒಂದು ಸೂಚನೆ ಹೇಗೆ ಸಿಗ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಈಗಾಗಲೇ ಒಂದು ಕೆಲ ದಿನಗಳಿಂದ ಇಂಡಿ ಒಕ್ಕೂಟದ ನಾಯಕತ್ವವನ್ನು ಯಾರು ವಹಿಸ್ಕೋಬೇಕು ಅಂತ ಹೇಳ್ಕೊಂಡು ಸಣ್ಣ ಮಟ್ಟದ ಚರ್ಚೆ ಪ್ರಾರಂಭ ಆಗಿದೆ. ಅಂದ್ರೆ ಈಗ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವೇ ಇದರ ಮುಖಂಡರು, ನಮ್ಮ ಕೈಲೇ ಇದು ಸಂಪೂರ್ಣವಾಗಿ ಇಂಡಿ ಒಕ್ಕೂಟ ಇರಬೇಕು. ಯಾಕಂತ ಹೇಳಿದ್ರೆ ನಮ್ದು ದೇಶಾದ್ಯಂತ ಇರುವಂತಹ ಪಾರ್ಟಿ, ಹಾಗಾಗಿ ನಮಗೆ ಎಲ್ಲ ಕಡೆ ಬೇಸಿರೋದ್ರಿಂದ ನಾವೇ ಇದರ ಮುಖ್ಯಸ್ಥರು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಕಾಂಗ್ರೆಸ್ ಯಾವುದೇ ರಾಜ್ಯಗಳಲ್ಲಾಗಲಿ ಅಲ್ಲಿಯ ಲೋಕಲ್ ಪಾರ್ಟಿ ಅಥವಾ ಪ್ರಾದೇಶಿಕ ಪಕ್ಷ ಇಲ್ಲದೇನೆ ಅವ್ರಿಗೆ ಗೆಲುವನ್ನು ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಪಾರ್ಟಿಗಳ ಜೊತೆ ಗುರುತಿಸ್ಕೊಂಡ್ರೆ ಮಾತ್ರ ಇವರಿಗೆ ಏನೊಂದು ಸ್ವಲ್ಪ ಮತ ಸಿಗುತ್ತೆ. ಬಿಟ್ರೆ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ನೆಲೆ ಇಲ್ಲದ ಪರಿಸ್ಥಿತಿಗೆ ಕಾಂಗ್ರೆಸ್ ಈಗಾಗಲೇ ಬಂದಿದೆ. ಸ್ವಲ್ಪ ಇವರು ಗಟ್ಟಿಯಾಗಿ ಬೇರೂರಿರೋದು ಕರ್ನಾಟಕ ಮತ್ತೆ ತೆಲಂಗಾಣದಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲಿಯೂ ಕೂಡ ಇವರಿಗೆ ಸರಿಯಾದಂತಹ ನೆಲೆ ಇಲ್ಲದಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ. ಅದಕ್ಕೆ ಮುಖ್ಯ ಕಾರಣ ಅವರ ಸ್ವಯಂಕೃತ ಅಪರಾಧ. ಇವರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಯಾವ ರೀತಿ ಇವರದ್ದು ಹೈಕಮಾಂಡ್ ಸಂಸ್ಕೃತಿ ಇದೆಯಲ್ಲ, ಇದು ಆಯಾಯ ರಾಜ್ಯಗಳಲ್ಲಿರುವಂತಹ ಕಾಂಗ್ರೆಸ್ನ ಸಂಪೂರ್ಣವಾಗಿ ನಾಶ ಆಗೋ ರೀತಿಯಲ್ಲಿ ನೋಡ್ಕೊಂಡು ಹೋಗಿದೆ. ಹೀಗಿರುವಾಗ ಯಾವುದೇ ರಾಜ್ಯಗಳಲ್ಲಿ ಆಡಳಿತ ಕೂಡ ಸರಿಯಾಗಿ ಇಲ್ಲದೆ ಇರುವಾಗ ಇವರ ನಾಯಕತ್ವವನ್ನು ನಾವು ಯಾಕೆ ಒಪ್ಕೋಬೇಕು ಅಂತಕೊಂಡು ಈ ಪಕ್ಷಗಳಲ್ಲಿ ಒಂದು ರೀತಿಯಾದಂತಹ ಚರ್ಚೆಗಳು ಪ್ರಾರಂಭ ಆಗಿದೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಅಂದ್ರೆ ಈ ಇಂಡಿ ಒಕ್ಕೂಟದ ನಾಯಕತ್ವವನ್ನು ನಾನು ವಹಿಸ್ಕೋತೇನೆ, ಪಶ್ಚಿಮ ಬಂಗಾಳದಿಂದನೇ ಈ ಒಂದು ಸಂಪೂರ್ಣ ಇಂಡಿ ಒಕ್ಕೂಟವನ್ನು ನಾನು ಮ್ಯಾನೇಜ್ ಮಾಡ್ತೇನೆ ಅಂತಕೊಂಡು ಹೇಳಿದರು. ಆದ್ರೆ ಅದಕ್ಕೆ ಕಾಂಗ್ರೆಸ್ನವ್ರು ಒಪ್ಪಿಲ್ಲ. ಅಂದ್ರೆ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ನಿಮ್ಗೆ ಗೊತ್ತು, ಗುಲಾಮಿ ಸಂಸ್ಕೃತಿಯವರು, ಇವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಒಂದು ರೀತಿ ಬಿಜೆಪಿ ಏಜೆಂಟ್ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಕೊಂಡು ಹೇಳಿದ್ರು. ಅಂದ್ರೆ ಈಗಾಗಲೇ ಹೇಳಿದ್ರು ಅವರಿಗೆ ಬಿಜೆಪಿ ಏಜೆಂಟ್, ಬಿ ಟೀಮ್, ಈ ತರ ಎಲ್ಲ ಬಹಳಷ್ಟು ಬಾರಿ ಹೇಳಿದ್ದಾರೆ. ಈಗ ಪುನಃ ಅದನ್ನೇ ಹೇಳಿದ್ದಾರೆ. ಅಂದ್ರೆ ಇವರ ಕಚ್ಚಾಟಗಳು ತೀವ್ರಗತಿಗೆ ಹೋಗ್ತಾ ಇದೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅಟ್ ಪ್ರೆಸೆಂಟ್ ಇಂಡಿ ಒಕ್ಕೂಟದಲ್ಲಿಲ್ಲ, ಅವ್ರು ಈಗಾಗಲೇ ಹೊರಗಡೆ ಹೋಗಿದ್ದಾರೆ. ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ ಈ ಇಂಡಿ ಒಕ್ಕೂಟವನ್ನ ಮಾಡುವಂತಹ ಕಲ್ಪನೆಯೇ ನನ್ನದಾಗಿತ್ತು ಅಂತಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಅಖಿಲೇಶ್ ಯಾದವ್ ಮತ್ತೆ ಲಲ್ಲು ಪ್ರಸಾದ್ ಯಾದವ್ ಇವರೆಲ್ಲರೂ ಕೂಡ ಅಷ್ಟೇ ಮಮತಾ ಬ್ಯಾನರ್ಜಿಗೆ ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ. ಒಮ್ಮೆ ತೇಜಸ್ವಿ ಯಾದವ್ ಹೇಳಿದ್ರು ಲಲ್ಲು ಪ್ರಸಾದ್ ಯಾದವ್ ಈ ಇಂಡಿ ಒಕ್ಕೂಟದ ನಾಯಕತ್ವವನ್ನು ತಗೊಳ್ಬೇಕು ಅಂತ ಹೇಳಿದ್ರು. ಬಟ್ ಅದ್ರ ಬಗ್ಗೆ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ಲ. ಈಗ ಏನಾಗಿದೆ ಅಂದ್ರೆ ಇಂಡಿ ಒಕ್ಕೂಟದಲ್ಲೇ ಇರುವಂತಹ ಇನ್ನೊಂದು ಪಕ್ಷ ನ್ಯಾಷನಲ್ ಕಾನ್ಫರೆನ್ಸ್, ಇದರ ಒಮರ್ ಅಬ್ದುಲ್ಲಾ ನಿನ್ನೆ ಒಂದು ಬಹುದೊಡ್ಡದಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂದ್ರೆ ಕಾಂಗ್ರೆಸ್ ಪ್ರತಿ ಬಾರಿ ಚುನಾವಣೆಯನ್ನು ಸೋತಾಗ ಇವಿಎಂ ನ ದೂಷಿಸ್ತಾ ಇರ್ತದೆ. ಈ ಇವಿಎಂ ನ ದೂಷಿಸನ್ನ ಬಿಟ್ಟು ತಮ್ಮ ಪಕ್ಷದ ಸಂಘಟನೆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತಕೊಂಡು ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ಯಾವಾಗ ಇವರು 99 ಸೀಟ್ಗಳನ್ನ ಪಾರ್ಲಿಮೆಂಟ್ ನಲ್ಲಿ ಗೆದ್ರು ಆಗ ಇವರು ಹಿರಿ ಹಿಗ್ಗಿದ್ರು. ಆ ಸಂದರ್ಭದಲ್ಲಿ ಇವಿಎಂ ಬಗ್ಗೆ ಏನು ಮಾತಾಡಿಲ್ಲ. ಆ ಸಂದರ್ಭದಲ್ಲಿ ಇವರು ಇವಿಎಂ ಸರಿಯಾಗಿತ್ತು. ಆದ್ರೆ ಈಗ 2 ರಾಜ್ಯಗಳಲ್ಲಿ ಚುನಾವಣೆಯನ್ನ ಕಳ್ಕೊಂಡ ತಕ್ಷಣ ಇವಿಎಂ ಸರಿ ಇಲ್ಲ ಅಂತ ಹೇಳಿ ಶುರು ಮಾಡಿದ್ರು. ಈ ಮನೋಭಾವದಿಂದ ಕಾಂಗ್ರೆಸ್ ಹೊರಗಡೆ ಬರಬೇಕು, ಅಲ್ಲಿ ನಡೀತಿರುವಂತಹ ಸಮಸ್ಯೆ ಏನು ಅಂತ ಹೇಳ್ಕೊಂಡು ಇವ್ರು ತಿಳ್ಕೋಬೇಕು. ಅದನ್ನ ಬಿಟ್ಟು ಬರೇ ಇವಿಎಂ ನ ದೂಷಿಸೋದ್ರಿಂದ ಈ ಪಾರ್ಟಿ ಉದ್ಧಾರ ಆಗಲ್ಲ ಅಂತ ಹೇಳಿದ್ರು. ಈ ಮುಖಾಂತರ ಒಮರ್ ಅಬ್ದುಲ್ಲಾ ಕೂಡ ಈಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಹಿಂದೆ ಕಾಶ್ಮೀರ ಚುನಾವಣೆ ಸಂದರ್ಭದಲ್ಲಿ ಅವರು ಕೆಲವೊಂದು ಕೊಟ್ಟಂತ ಹೇಳಿಕೆಗಳು ಕೂಡ ಎಲ್ರಿಗೂ ಅರ್ಥ ಆಗ್ತಾ ಇತ್ತು. ಕಾಂಗ್ರೆಸ್ ಯಾವ ರೀತಿ ಇದೆ, ಯಾವ ಪರಿಸ್ಥಿತಿಯಲ್ಲಿದೆ, ಅಂದ್ರೆ ಇಂಡಿ ಒಕ್ಕೂಟದಲ್ಲಿ ಇವರ ಪ್ರೆಸೆನ್ಸ್ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಆದ್ರೆ ಇದ್ಯಾವುದಕ್ಕೂ ಕೂಡ ಇಂಡಿ ಒಕ್ಕೂಟದ ನಾಯಕತ್ವವನ್ನು ಸದ್ಯಕ್ಕೆ ವಹಿಸಿಕೊಂಡಿರುವಂತಹ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಇವರು ಒಪ್ಕೊಳ್ತಾ ಇಲ್ಲ. ಇಲ್ಲ ನಾವೇ ಇದರ ನಾಯಕರು, ನಾವೇ ಇದನ್ನು ಹುಟ್ಟು ಹಾಕಿದ್ದು ಅಂತಕೊಂಡು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಎಲ್ರಿಗೂ ಬಹಳಷ್ಟು ಮನಸ್ತಾಪ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿಗೆ ಯಾವುದೇ ರೀತಿಯಾದಂಥ ಸ್ವಂತ ಯೋಚನೆ ಮಾಡುವಂತ ಶಕ್ತಿ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಅವ್ರು ಎಲ್ಲೇ ಏನೇ ಮಾತಾಡ್ಲಿ ಅದನ್ನ ಯಾರೋ ಒಂದು ಹೇಳಿರ್ತಾರೆ, ಹೀಗೆ ಹೇಳಿ ಅಂತೇಳಿ ಹೇಳಿರ್ತಾರೆ ಹೊರತು ಇವರಾಗಿ ಯೋಚನೆ ಮಾಡಿ ಇವರೇ ಸ್ಟಡಿ ಮಾಡ್ಕೊಂಡು ಯಾವತ್ತೂ ಕೂಡ ಇವ್ರು ಮಾತಾಡಲ್ಲ. ಪ್ರತಿ ಬಾರಿ ಕೂಡ ನೀವು ನೋಡಿರ್ತೀರ, ಅವ್ರು ಮಾತಾಡುವ ವಿಷಯ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಯಾವುದೋ ಒಂದು ವಿಷಯಗಳನ್ನ ಹಿಡ್ಕೊಂಡು ಅದನ್ನೇ ಪದೇ ಮಾತಾಡ್ತಾ ಇರ್ತಾರೆ. ಪಾರ್ಲಿಮೆಂಟ್ ನಲ್ಲಿ ಕೂಡ ಅದೇ ತರ. ಇನ್ನೊಂದೇನಂದ್ರೆ ಇವ್ರು ಯಾವಾಗ್ಲೂ ಅಷ್ಟೇ ಹೋಗೋದು, ಇವ್ರದ್ದು ಕೊನೆಗೆ ನಿಲ್ಲೋದು ಎಲ್ಲಿ ಅಂದ್ರೆ ಅದಾನಿ ವಿಷಯದಲ್ಲಿ. ಇದನ್ನ ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ವಿರೋಧಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಖಿಲೇಶ್ ಯಾದವ್ ವಿರೋಧಿಸ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಇವರ ಒಕ್ಕೂಟದಲ್ಲಿರುವಂತಹ ಬೇರೆ ಬೇರೆ ಪಕ್ಷಗಳು ಅದಾನಿ ವಿಷಯನ ಮಾತಾಡೋದನ್ನ ಬಿಟ್ಟು ಬೇರೆ ಏನಾದ್ರು ಮಾತಾಡಿ ತಕೊಂಡು ಇವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಕೇಳೋ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇಲ್ಲ. ಪಾರ್ಲಿಮೆಂಟ್ ನಲ್ಲಿ ಕೂಡ ಅದೇ ತರದಾದಂತಹ ಎಡವಟ್ಟುಗಳನ್ನು ಮಾಡ್ಕೊತಾ ಇದ್ದಾರೆ. ಅದಾದ್ಮೇಲೆ ಅವ್ರ ಮೇಲೆ ಬರ್ತಾ ಇರುವಂತಹ ಅಪಾದನೆಗಳು
ಜಾರ್ಜ್ ಸೋರಾಸ್ ಜೊತೆಗಿರುವಂತಹ ಸಂಬಂಧ, ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಈಗ ಅವರು ಉತ್ತರ ಕೊಡಬೇಕಾಗಿದೆ. ಆದ್ರೆ ಉತ್ತರ ಕೊಡೋ ಗೋಜಿಗೆ ಹೋಗದರೆ ಇದರಿಂದ ತಪ್ಪಿಸ್ಕೊಂಡು ತಿರುಗಾಡ್ತಾ ಇರೋದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಆಗಿದ್ದಾರೆ. ಆದ್ರಿಂದ ಇಲ್ಲಿ ಒಕ್ಕೂಟದಲ್ಲಿರುವಂತಹ ಉಳಿದ ಪಕ್ಷಗಳಿಗೆ ಇದರಿಂದಾಗಿ ಒಂದು ರೀತಿ ಮುಜುಗರ ಆಗ್ತಾ ಇದೆ. ಯಾಕಂದ್ರೆ ಅವರ ಒಕ್ಕೂಟದಲ್ಲಿರುವಂತಹ ಈ ಮುಖ್ಯ ಪಕ್ಷ ಏನಿದೆ ಕಾಂಗ್ರೆಸ್, ಇದರ ಮೇಲೆ ಹಲವಾರು ಆಪಾದನೆಗಳಿದೆ. ಆದ್ರೆ ಅದು ಯಾವುದನ್ನು ಇವರು ಕ್ಲಾರಿಫೈ ಮಾಡ್ತಾ ಇಲ್ಲ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರ ಬದಲಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಇದರಿಂದ ಕೂಡ ಇಂಡಿ ಒಕ್ಕೂಟದಲ್ಲಿ ಸಮಸ್ಯೆಗಳು ಉಂಟಾಗ್ತದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಂಡಿ ಒಕ್ಕೂಟದಲ್ಲಿರುವಂತಹ ಬೇರೆ ಪಕ್ಷಗಳಿಗೆ ಈಗ ಒಂದು ರೀತಿಯ ಕನ್ಫರ್ಮ್ ಆಗಿಬಿಟ್ಟಿದೆ. ಒಂದ್ ವೇಳೆ ನಾವು ರಾಹುಲ್ ಗಾಂಧಿಯನ್ನು ನೆಚ್ಚಿಕೊಂಡು ಯಾವುದೇ ಚುನಾವಣೆ ಹೋದ್ರೆ ನಮ್ಗೆ ಗೆಲುವು ಸಿಗುವುದು ತುಂಬಾ ಕಷ್ಟ ಇದೆ ಅಂತ ಹೇಳ್ಕೊಂಡು ಅವರು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ ಜೊತೆಗೆ ನಾವು ಯಾವುದೇ ರೀತಿಯಾದಂತಹ ಸೀಟ್ ಶೇರಿಂಗ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಕೊಂಡು ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ಅವರ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಾಗ್ತದೆ, ಈ ಇಂಡಿ ಒಕ್ಕೂಟದಲ್ಲಿರುವಂತಹ ಉಳಿದ ಯಾವುದೇ ಪಕ್ಷಗಳಿಗೂ ಕೂಡ ಕಾಂಗ್ರೆಸ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಆ ಮುಖಾಂತರ ಸದ್ಯದಲ್ಲೇ ಬಹುಶಃ ಕಾಂಗ್ರೆಸ್ನೇ ಅವರು ಈ ಒಕ್ಕೂಟದಿಂದ ಹೊರಗಡೆ ಹಾಕಿ ಈ ಇಂಡಿ ಒಕ್ಕೂಟದ ನಾಯಕತ್ವವನ್ನು ಬೇರೆ ಯಾರು ವಹಿಸ್ಕೊಂತಾರೆ ಅಥವಾ ಈ ಒಕ್ಕೂಟದ ಹೆಸರನ್ನೇ ಕೂಡ ಅವ್ರು ಬದಲಾಯಿಸ್ಕೊಳ್ಬಹುದು. ಸದ್ಯಕ್ಕೆ ನೋಡಿದ್ರೆ ಅದೇ ತರ ಕಾಣಿಸ್ತಿದೆ. ಯಾಕಂದ್ರೆ ಲೇಟೆಸ್ಟ್ ಆಗಿ ಈಗ ನ್ಯಾಷನಲ್ ಕಾನ್ಫರೆನ್ಸ್ ನ ಒಮರ್ ಅಬ್ದುಲ್ಲಾ ಕೂಡ ಈಗ ಸೇರ್ಕೊಂಡಿದ್ದಾರೆ. ಆದ್ರಿಂದ ಬಹುಶಃ ಈ ಬಾರಿಯ ಸದನ ನಡೀತಾ ಇದೆಯಲ್ಲ, ಈ ಸದನ ಮುಗಿದ ತಕ್ಷಣ ಕಾಂಗ್ರೆಸ್ನ ಕಿಕ್ ಔಟ್ ಮಾಡೋದಂತೂ ಗ್ಯಾರಂಟಿ ಅನಿಸ್ತಾ ಇದೆ. ನೋಡೋಣ, ಬಹುಶಃ ಇನ್ನೊಂದು 2 ವಾರದೊಳಗಡೆ ಎಲ್ಲದೂ ನಿಚ್ಚಳವಾಗಿ ಬಿಡ್ತದೆ. ಅಂದ್ರೆ ಈ ಇಂಡಿ ಒಕ್ಕೂಟ ಉಳ್ಕೊಳ್ತದ ಅಥವಾ ಉಳ್ಕೊಳ್ಳಲ್ವಾ, ಕಾಂಗ್ರೆಸ್ ಇದರಲ್ಲಿ ಇರ್ತದ ಇಲ್ವೋ ಅನ್ನೋದು ತುಂಬಾ ನಿಚ್ಚಳವಾಗ್ತದೆ. ಅಲ್ಲಿವರೆಗೆ ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಿಮಗೆ ನಾನು ಹಂಚ್ಕೊಂಡಿರುವಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.